ಹೊಸ ವರ್ಷಾಚರಣೆಯ ಸೆಲೆಬ್ರೇಷನ್ಗೆ ಕ್ಷಣಗಣನೆ ಆರಂಭ ಆಗಿದೆ. ನೀವು ನಿಮ್ಮ ವೆಹಿಕಲ್ಗಳನ್ನು ರಸ್ತೆಗಿಳಿಸುವ ಮುನ್ನ ಇವತ್ತು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಕಾರಣ ಎಲ್ಲಿ ಬೇಕಲ್ಲಿ ಅಡ್ಡಾದಿಡ್ಡಿಯಾಗಿ ನೀವು ವಾಹನವನ್ನು ಪಾರ್ಕಿಂಗ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಬೇಕಾಬಿಟ್ಟಿ ವಾಹನವನ್ನು ನೀವು ಪಾರ್ಕ್ ಮಾಡಿದರೆ ದಂಡ ಫಿಕ್ಸ್. ಹೊಸ ವರ್ಷಕ್ಕೆ ಒಂದು ದಿನದ ಮಟ್ಟಿಗೆ ಟೋಯಿಂಗ್ ಕಾರ್ಯಾಚರಣೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್ಗಳಲ್ಲಿ ಕಾರ್ಯಾಚರಣೆ ಇವತ್ತು ರಾತ್ರಿಯಿಂದ ಆರಂಭ ಆಗುತ್ತೆ. ಅಡ್ಡಾದಿಡ್ಡಿ ಪಾರ್ಕನ್ನು ಮಾಡಿದರೆ ವಾಹನವನ್ನು ಟೋಯಿಂಗ್ ಮಾಡಲಿದ್ದಾರೆ, ಎತ್ತಾಕೊಂಡು ಹೋಗ್ಬಿಡ್ತಾರೆ. ಟೋಯಿಂಗ್ ಚಾರ್ಜ್, ನೋ ಪಾರ್ಕಿಂಗ್ ಚಾರ್ಜ್ ಸೇರಿ ಎರಡೆರಡು ದಂಡವನ್ನು ಕಟ್ಟಬೇಕಾಗುತ್ತೆ. ಹಾಗಾಗಿ ನೀವಿವತ್ತು ನಿಮ್ಮ ಓನ್ ವೆಹಿಕಲನ್ನು ರಸ್ತೆಗಿಳಿಸುವ ಮುನ್ನ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅಡ್ಡಾದಿಡ್ಡಿ ಮನಸ್ಸಿಗೆ ಬಂದಂಗೆ ವಾಹನಗಳನ್ನು ಎಲ್ಲಿ ಬೇಕಲ್ಲಿ ನಿಲ್ಲಿಸೋದು, ಪಾರ್ಕಿಂಗ್ ಮಾಡಿದರೆ ಅದಕ್ಕೂ ಕೂಡ ನೀವು ಡಬಲ್ ದಂಡವನ್ನು ಕಟ್ಟಬೇಕಾಗುತ್ತೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಇವತ್ತು ಒಂದು ದಿನದ ಮಟ್ಟಿಗೆ ಟೋಯಿಂಗ್ ಕಾರ್ಯಾಚರಣೆ ಆಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಏನೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಟ್ರಾಫಿಕ್ ಪೊಲೀಸರು ಅಂತ? ಪ್ರೇಮ್, ಇವತ್ತು ಹೊಸ ವರ್ಷ ಆಚರಣೆಗೆ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ MG ರೋಡು, ಬ್ರಿಗೇಡ್ ರೋಡು, ಚರ್ಚ್ ಸ್ಟ್ರೀಟು ಮತ್ತು ಇಂದಿರಾನಗರ, ಕೋರಮಂಗಲ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವ ನಿಟ್ಟಿನಲ್ಲಿ ಆ ಭಾಗಗಳಲ್ಲಿ ರಾತ್ರಿ 8 ಗಂಟೆ ನಂತರದಲ್ಲಿ ಯಾವುದೇ ವಾಹನಗಳಿಗೆ ಓಡಾಟಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಆ ಅಕ್ಕಪಕ್ಕದ ರಸ್ತೆಗಳಲ್ಲಿ ನೀವು ವಾಹನಗಳು ನಿಲ್ಲಿಸಬೇಕಾಗುತ್ತೆ. ಅಲ್ಲಿ ಎಲ್ಲಿ ಪಾರ್ಕಿಂಗ್ ಕೊಟ್ಟಿರುತ್ತೋ ಅಲ್ಲಿ ಹೊರತುಪಡಿಸಿ ಬೇರೆ ಕಡೆ ಎಲ್ಲಾದರೂ ಪಾರ್ಕಿಂಗ್ ಮಾಡಿದ್ರೆ ಇವತ್ತು ಒಂದೇ ದಿನ ಮಟ್ಟಿಗೆ ಟೋಯಿಂಗ್ ವಾಹನಗಳು ಕೂಡ ಓಡಾಡೋ ನಿಟ್ಟಿನಲ್ಲಿ ಆ ವಾಹನಗಳನ್ನು ಟೋಯಿಂಗ್ ಮಾಡುವಂಥದ್ದು ಮತ್ತು ಆ ಸ್ಥಳದಲ್ಲೇ ಕೇಸ್ ಹಾಕುವಂಥ ಕೆಲಸವನ್ನು ಕೂಡ ಟ್ರಾಫಿಕ್ ಪೊಲೀಸರು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ಮಾಡ್ಕೊಂಡಿರುವಂಥದ್ದು. ಇನ್ನು ಪ್ರಮುಖವಾಗಿ MG ರೋಡಲ್ಲಿ ರಾತ್ರಿ 8 ಗಂಟೆಯಿಂದ MG ರೋಡ್ ಅನಿಲ್ ಕುಂಬ್ಳೆ ಸರ್ಕಲಿಂದ ಟ್ರಿನಿಟಿ ಸರ್ಕಲ್ಲು ಮತ್ತು MG ರೋಡು, ಬ್ರಿಗೇಡ್ ರೋಡ್ನ ಒಪೇರಾ ಜಂಕ್ಷನ್ನು ಈ ಕಡೆಗಳಲ್ಲಿ ಏಕಮುಖ ಸಂಚಾರಕ್ಕೆ ಓಡಾಟಕ್ಕೆ ಮಾತ್ರ ಅವಕಾಶ ಇರುತ್ತೆ ಮತ್ತು ಯಾವುದೇ ವಾಹನಗಳು ಕೂಡ ಅವಕಾಶ ಇರೋದಿಲ್ಲ. ನಾನೀಗ ಈ ಬ್ರಿಗೇಡ್ ರೋಡಲ್ಲಿ ಇರುವಂಥದ್ದು. ಬ್ರಿಗೇಡ್ ರೋಡಲ್ಲಿ ಈಗಾಗಲೇ ಇನ್ನೇನು ನ್ಯೂ ಇಯರ್ ಸಂಭ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೋತಾ ಇರ್ಬೋದು. ನೀವೀಗ ಬ್ಯಾರಿಕೇಡ್ನ ಕೂಡ ನೋಡ್ತಾ ಇರ್ಬೋದು. ಈ ಬ್ಯಾರಿಕೇಡ್ನ ಬ್ರಿಗೇಡ್ ರೋಡಲ್ಲಿ ಈ ಬ್ಯಾರಿಕೇಡ್ ಹಾಕಿದ್ದಾರೆ. ಇಲ್ಲಿ ಮಹಿಳೆಯರು, ಮಕ್ಕಳು ಏನಾದರೂ ಸೆಲೆಬ್ರೇಷನ್ ಬರೋ ಆಗಿದ್ದರೆ ಅಂಥವರಿಗೆ ಹೋಗೋದಕ್ಕೆ ಅಂತ ಇಲ್ಲಿ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಉಳಿದಂತೆ ಬೇರೆ ಯಾರೆಲ್ಲ ಬರ್ತಾರೆ ಇಲ್ಲಿ ಬ್ರಿಗೇಡ್ ರೋಡ್ಗೆ ಅವರೆಲ್ಲರೂ ಕೂಡ MG ರೋಡಿಂದ ಒಪೇರಾ ಜಂಕ್ಷನ್ ತನಕ ಏಕಮುಖವಾಗಿ ಅಂದರೆ ನಡ್ಕೊಂಡು ಹೋಗಬೇಕು. ಒನ್ ವೇ ಆಗಿರುತ್ತಿದ್ದು ವಾಪಸ್ ಬರೋದಕ್ಕೆ ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ. ಅದರ ಹೊರತುಪಡಿಸಿದರೆ ಬೆಂಗಳೂರು ಕೇಂದ್ರ ವಿಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೆಲೆಬ್ರೇಷನ್ ಬರುವ ನಿಟ್ಟಿನಲ್ಲಿ ಪೊಲೀಸರು ಈ ಬರೀ ಕೇಂದ್ರ ವಿಭಾಗಕ್ಕೆ 3,000 ಪೊಲೀಸರನ್ನ ನಿಯೋಜನೆ ಮಾಡ್ಕೊಂಡಿರುವಂಥದ್ದು. ಬ್ರಿಗೇಡ್ ರೋಡ್ ಸುತ್ತಮುತ್ತಲಿ ಸುಮಾರು 300ಕ್ಕೂ ಹೆಚ್ಚು CC ಕ್ಯಾಮ್ರಾಗಳು, ಅಂದರೆ ರೊಟೀನ್ ಕ್ಯಾಮ್ರಾಗಳು ಹೊರತುಪಡಿಸಿ 300ಕ್ಕೂ ಹೆಚ್ಚು ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಿದ್ದಾರೆ, ನೀವು ನೋಡ್ಬೋದು. ಅದ್ರ ಜೊತೆಗೆ ಅಲ್ಲೇ ವಾಚ್ ಟವರ್ಸ್ಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ವಾಚ್ ಟವರ್ಗಳ ಮುಖಾಂತರ ಯಾರೆಲ್ಲ ಏನು ಸೆಲೆಬ್ರೇಷನ್ಗೆ ಬರ್ತಾರೆ ಅಂಥವ್ರ ಮೇಲೆ ಗಮನ ಇಡ್ತಾರೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದ್ರೆ ಅಂಥವ್ರನ್ನ ಅಲ್ಲೇ ಸ್ಥಳದಲ್ಲೇ ಕ್ರಮ ವಹಿಸುವಂಥದ್ದು. ಅದ್ರ ಜೊತೆಗೆ ನೀವು ಲೈಟಿಂಗ್ಸು ಕೂಡ ನೋಡ್ತಾ ಹೋಗ್ಬೋದು. ಬ್ರಿಗೇಡ್ ರೋಡಲ್ಲಿ ಎಷ್ಟು ಈಗಾಗಲೇ ಲೈಟಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಸಂಜೆ 5 ಗಂಟೆ ನಂತರದಲ್ಲಿ ಇವೆಲ್ಲನೂ ಕೂಡ ಆನ್ ಆಗ್ತವೆ. ಆಗ ಇನ್ನು ನ್ಯೂ ಇಯರ್ಗೆ ಬೇಕಾದಂಥ ಎಲ್ಲ ಏನು ಆ ಪರಿಸ್ಥಿತಿಗೆ ತಕ್ಕಂಗೆ ಎಲ್ಲ ಲೈಟಿಂಗ್ ಆನ್ ಆಗುವಂಥದ್ದು. ಅದ್ರ ಜೊತೆಗೆ ಇನ್ನು ಕೆಲವೊಂದು ವುಮೆನ್ಸ್ ಮಹಿಳೆಯರ ರಕ್ಷಣೆಗಾಗಿ ಈಗಾಗಲೇ ನೀವು ನೋಡ್ಬೋದು ಎಲ್ಲ ಕಡೆ ಈ ರೀತಿ 60 ಐಲ್ಯಾಂಡ್ಗಳನ್ನು ಕೂಡ ಪೊಲೀಸರು ನಿರ್ಮಾಣ ಮಾಡಿರುವಂಥದ್ದು. ಏನು ಸೆಲೆಬ್ರೇಷನ್ಗೆ ಯಾರಾದರೂ ಬಂದಂಥ ವೇಳೆಯಲ್ಲಿ ನೂಕುನುಗ್ಗಲಲ್ಲಿ ಅಸ್ವಸ್ಥರಾದರೆ ಅಥವಾ ಪಾರ್ಟಿಗಳಲ್ಲಿ ಏನಾದರೂ ಕುಸ್ತು ಬಿದ್ದರೆ ಅಂಥವ್ರನ್ನ ಕರ್ಕೊಂಬಂತು ಇಂತಹ ಜಾಗಗಳಲ್ಲಿ ಅವರಿಗೆ ಸ್ವಲ್ಪ ಹೊತ್ತು ಕೂಣಿಸಿ ಅನಂತರದಲ್ಲಿ ಅವರನ್ನು ತಮ್ಮ ಅಡ್ರೆಸ್ಗಳನ್ನು ಹುಡುಕಿ ಮನೆಗಳಿಗೆ ಕಳಿಸುವಂಥ ಕೆಲಸ ಮಾಡ್ತಾರೆ. ಇದೇ ರೀತಿಯ ಸಾಕಷ್ಟು ತಯಾರಿಗಳನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರುವಂಥದ್ದು. ಇನ್ನೇನು ಕೇವಲ 11 ಗಂಟೆಗಳು ಮಾತ್ರ ಬಾಕಿ ಇರುವಂಥದ್ದು ನ್ಯೂ ಇಯರ್ಗೆ. ಹಾಗಾಗಿ ಈ ಸುತ್ತದ ಏರಿಯಾಗಳೆಲ್ಲವೂ ಕೂಡ ಈಗಾಗಲೇ ರಂಗೇರಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.